ಸೊ ನಮಸ್ಕಾರ ಗೈಸ್, ಇಲ್ಲ ನಾಂಟಿ ಹತ್ಕೊಂಡು ಅವ್ಳು ಬೇಕನ ಏರೋಪ್ಲೇನ್ ಕಿಟಕಿನ ನೀರಿಗೆ ಎಸ್ಬಿಡ್ತಾಳೆ. ನೀವಿಲ್ಲಿ ಕೇಳ್ಬೋದು ಏರೋಪ್ಲೇನ್ ಕಿಟಕಿ ಹೊಡೆದಾಗೈತೆ ವ್ಯಾಕ್ಯೂಮ್ ಎಂದು ಕ್ರಿಯೇಟ್ ಆಗಿಲ್ಲ ಅಂತ. ಅದೆಲ್ಲ ಕೇಳ್ಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಸೈನ್ಸ್ ಶಾಡದೇರಕ್ಕೆ ಹೋಗಿರುತ್ತೆ. ಎಸ್ಬಿಟ್ಟು ಮಿಂಟಿ ಆಂಟಿ ಅಳ್ತಾ ಇರ್ತಾರೆ. ಇವರೆಲ್ಲ ಒಳ್ಳೆ ಮದ್ವೆ ಹೊಡೈತಾ ಇರ್ತಾರೆ. ಇಲ್ಲಿ ನೋಡ್ರಿ, ವಾ ಏರೋಪ್ಲೇನ್ ಬೆಂಕಿ ಕ್ರಾಶ್ ಆಗಿ ಸಮುದ್ರ ಒಳಗೆ ಬೀಳುತ್ತೆ. ಏರೋಪ್ಲೇನ್ ನೀರಿಗೆ ಬಿದ್ಮೇಲೆ ನಾಯಿ ನೀರಿಗೆ ಬೀಳುತ್ತೆ. ಆಮೇಲೆ ಒಂದ್ ಬೆಕ್ ಸಿಗುತ್ತೆ. 1 ನಿಮಿಷ ಸಮುದ್ರದ ಮಧ್ಯೆ ಬೋಟ್ ಅಲ್ಲಿ ಮಿಂಡಿ ಹುಟ್ಟಿದ್ ಬೆಕ್ಕೇನ್ ಮಾಡ್ತೈತೆ. ಏನಾರು ಮಾಡ್ಕೊಳ್ಳಿ ಬಿಡಿಯುವಾಗ ಬೆಕ್ಕು ನೀರಿಗೆ ಎಗರೆ ಪ್ರಾಣ ಒತ್ತೆ ಇಟ್ಟು ಆ ನಾಯಿನ ಕಾಪಾಡಿ ಜೊತೆಗೆ ಇಟ್ಕೊಂಡು ಬೀಚ್ ಗೋಳಿ ಒಂದ್ ಬೆಕ್ಕು ಬೋಟ್ ಹೊಡ್ಸೋದು ಯಾರಿಗೂ ಹೇಳ್ಕೊಟ್ಟಿದ್ದು. ಹೋದೆ ಬಿಡಿ, ಕರ್ಕೊಂಬಂದು ಅದಕ್ಕೆ ಸಾಮಾನ್ ದಾನ ಮಾಡಿ ಊಟಕ್ಕೆ ಫಿಶ್ ಅವ್ರ ಅಮ್ಮ ನಮ್ಮ ಮಾಡಿ 3 ತಿಂಗಳಾಗೋಯ್ತು ಗುರು. ಫಿಶ್ ಎಲ್ಲ ತಿನ್ಸಿ ಬೆಸಿಟೇಸ್ ಗೋಣಿ ಚೀಲ ಹೊತ್ಸ್ಬಿಟ್ಟು ಹಿಂಗೆ 2 ವರ್ಷ ಕಳ್ದೋಯ್ತು. ಒಂದ್ ದಿವಸ ಹಿಂಗೆ ಇಬ್ರು ಆಟ ಆಡ್ಬೇಕಾದ್ರೆ ನಾಯಿಗೆ ಅವ್ರ ಓನರ್ ಕರ್ದಂಗ್ ಆಗುತ್ತೆ. ಯಾರದು ಕರಿತಿರೋದಂತ ಹೋಗಿ ನೋಡಿದ್ರೆ ಅವ್ರ ಓನರ್ ಕ್ರಾಶ್ ಆಗಿದ್ ಪ್ಲೇನ್. ವಾಟ್ ದ ಫಾಕ್ ನಕ್ಕನ್ ನಮ್ಗೆ ಅವಾಗಲೇ ಪ್ಲೇನ್ ಬೆಂಕಿ ಎತ್ಕೊಂಡು ಸಮುದ್ರ ಒಳಗಡೆ ಕ್ರಾಶ್ ಆಗಿರೋ ತೋರಿಸ್ಬಿಟ್ಟು ಇವಾಗ 2 ವರ್ಷ ಆದ್ಮೇಲೆ ಯೂರಿನ್ ಐಲ್ಯಾಂಡ್ ಅಲ್ಲೇ ಕ್ರಾಶ್ ಆಗಿರೋ ತೋರಿಸ್ತವ್ರೆ. ಹೋಗ್ಲಿ ಬಿಡಿ, ಪ್ಲೈನ್ ಹೆಂಗೋ ಸಿಕ್ತು. ಪ್ಲೈನ್ ಒಳಗಡೆ ಅವ್ರ ಓನರ್ ನ ಹುಡ್ಕೊಂಡು ನಾಯಿ ಒಳಗಡೆ ಹೋಗುತ್ತೆ. ಅಲ್ಲೋಗಿ ನೋಡ್ರೆ ಅವ್ರ ಓನರ್ ಆ ನಾಯಿ ಫೋಟೋ ಇಟ್ಕಡೆ ಸತ್ತೋಗಿರ್ತ. ಅವ್ರ ಅಮ್ಮನ್ನೇ ಇಡೀ ಪ್ಲೈನ್ ಸುಟ್ ಕರ್ಕಲಾಗಿರ್ತ, ಅವ್ರ ಓನರ್ ಸುಟ್ ಕರ್ಕಲಾಗಿರ್ತಾರ. ಆ ನಾಯಿ ಫೋಟೋ ಮಾತ್ರ ಹಂಗೆ ಇರುತ್ತೆ. ಈ ವಿಡಿಯೋದಲ್ಲಿ ಬರೀ ಸೈನ್ಸ್ ಮಾತ್ರ ನಡೆದಕ್ಕೆ ಹೋಗೈತೆ ಅನ್ಕಡೆ, ಇಲ್ಲ ಅದ್ರ ಜೊತೆ ಲಾಜಿಕ್ ಹೋಗೈತೆ. ಹೋಗ್ಲಿ ಬಿಡಿ, ಹೆಂಗೋ ಫೋಟೋ ಇಟ್ಕೊಂಡ್ರೆ ಓನರ್ ಸಿಗ್ತಾರೆ. ಇಬ್ರು ತಪ್ಕೊಂಡು ಅವ್ರ ಅಮ್ಮನ್ ಮೂಳೆ ಹೆಂಗ್ರು ತಪ್ಕೊಳ್ಳುತ್ತೆ. ಹೋಗ್ಲಿ ಬಿಡಿ, ಹೆಂಗೋ ತಪ್ಕೊಂಡು ನಾಯಿಗೆ ಅಳು ಬರ್ಲಿ ಅಂದ್ರು ಅಳ್ಕೊಂಡು ಯಾರಿಗೂ ಗೊತ್ತಾಗ್ದಂಗ ಅವ್ರ ಓನರ್ ತಲೆ. ನಮ್ಮ ನೇರದಲ್ಲಿ ಹೆಂಗೋ ಚಿಕನ್ ಲೆಗ್ ಪೀಸು ಚಿಕನ್ ದೇವರ್ ತಿನ್ಕೊಂಡ್ ಮಸ್ತ್ ಆಗಿದ್ದೆ. ಒಳ್ಳೆ ಅವನು ಮೇಂಟೈನ್ ಮಾಡಿದ್ದೆ. ಇವಳನ್ನ ಲವ್ ಮಾಡ್ಬಿಟ್ಟು ಎಲ್ಲೇ ತಿನ್ನಂಗ್ ಮಾಡ್ಬಿಟ್ಲಲ್ಲಪ್ಪ. ಏನಾಗಲ್ಲ ಗೈಸ್, ಪ್ರೀತಿಲೊಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು ಅಷ್ಟೇ. ಬೇಗ ಮಾಡು ಬ್ರೋ, ಇವತ್ತಿದನ್ ತಿಂದು ನನ್ ಗರ್ಲ್ ಫ್ರೆಂಡ್ ಖುಷಿ ಆಗ್ಬಿಡ್ಬೋದು. ಲೈಕ್ ಲವ್ ಡೇ ಬಾಲ್ ಕಣ್ಣೆಲ್ಲಿ ತಿಕ್ಕದಲ್ಲಿಟ್ಟಿದ್ಯಾನೋ ಗಂಡು. ಫಸ್ಟ್ ಟೈಮ್ ಒಬ್ಬರು ಮನೆಗೆ ಬಂದಿದ್ದಲ್ಲ, ಇನ್ನು 10 ನಿಮಿಷದಲ್ಲಿ ನಾನು ರೆಡಿ ಆಗ್ಬೇಕು. ತುಂಡ್ ಹೈಕ್ಲ ಸಾವಸ 3 ಹೊತ್ತು ಉಪವಾಸ. ಅಮ್ಮ 3 ದಿನದಿಂದ ಸತ್ತ ಜ್ವರ ಹೋಯ್ತಾನೇ ಇಲ್ಲ. ಹೊರಗಡೆ ಬರೋ ಹುಚ್ಚು ಮಳೆ ಚಳಿ. ಮಮ್ಮಿ ಕಷಾಯ ಕೊಡು ಮಮ್ಮಿ, ಬೇಗ ಉಸಿರಾಗ್ಲಿ. ಏನು ಕಷಾಯ ಒಂಥರ ಕೈ ಹೊಡಿದಿದೆ. ನೆನ್ನೆ ಬುಡಿ ಒಬ್ಬ ಬೇರೆ ಟೇಸ್ಟ್ ಇತ್ತಲ್ಲ, ಬೇಗ ಒಬ್ಬರಿ ಅಂತ ವಿಷಯ ಏನಾರ ಹಾಕಿದ್ರ. ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ. ಆಸೆ ಇಲ್ದೆ ಬದುಕ್ತೀವಿ ಸುಮ್ಮನೆ, ಮನ್ಸ ಜನ್ಮ ಬೇಡ. ಬರ್ತಾ ಇಲ್ಲ. ಏನ್ ಪುಟ್ರಂಗಣ್ಣ ಹಿಡಿಯೋದ್ ಹಿಡಿತಾ, ಸರಿಯಾಗಿರೋದ್ನೇ ಹಿಡಿದಿದ್ಯಾ ಬಿಡು.